ಜಿಲ್ಲಾಡಳಿತ ಪೂರ್ಣ ವಿಫಲ ಆಗಿದೆ. ಯಾಕೆ ಅಂತೇಳಿದ್ರೆ 6,500 ದುಡ್ಡನ್ನು ಜನಗಳ ಹತ್ರ ದುಡ್ಡು ತಗೊಂಡು ಒಂದೊಂದು ಗೋಲ್ಡ್ ಪಾಸ್ಗೆ 6,500 ದುಡ್ಡು ತಗೊಂಡಿದ್ದೀರಿ. ಆದರೆ ಅವ್ರಿಗೇನಾದ್ರು ದಸರಾ ನೋಡುವಂಥ ಒಂದು ವ್ಯವಸ್ಥೆ ಏನಾದ್ರು ಮಾಡಿದ್ದೀರಾ ನೀವು? ಅವ್ರಿಗೆ ಗೇಟ್ ಕಾಯುವಂಥ ಕೆಲಸವನ್ನು ಮಾಡಿಸಿದ್ದೀರಿ. ಇವತ್ತು ಎಲ್ಲರೂ ಕೂಡ ಕಳ್ಳರುಗಳು ಒಳಗಡೆ ಹೋಗಿ ದಸರಾ ನೋಡ್ತಾ ಇದ್ದರೆ ನೀವು ಯಾರು 6,500 ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಅವ್ರನ್ನ ಗೇಟ್ ಕಾಯಿಸುವಂಥ ಕೆಲಸವನ್ನು ಮಾಡಿದ್ದೀರಿ. ಯಾಕೆ ಒಳಗಡೆ ಕೂತಿರುವಂಥವ್ರು ಕಳ್ಳರು ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಕಲಿ ಪಾಸ್ಗಳನ್ನ ವಿತರಣೆ ಮಾಡಿ ನಕಲಿ ಪಾಸ್ ಇಟ್ಕೊಂಡು ಒಳಗೋಗಿ ದಸರಾವನ್ನು ನೋಡಿದಂಥವ್ರನ್ನ ಇವತ್ತು ಪೊಲೀಸವರು ಬಂಧಿಸಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ನಕಲಿ ಪಾಸ್ ಇಟ್ಕೊಂಬಂದಂಥ ವ್ಯಕ್ತಿಯನ್ನು ಪೊಲೀಸವರು ಅರೆಸ್ಟ್ ಮಾಡಿದ್ದಾರೆ ಅಂತ. ಅರೆಸ್ಟ್ ಮಾಡಿದ್ಮೇಲೆ ಏನು ತನಿಖೆ ಮಾಡಿದ್ರಿ? ನಕಲಿ ಪಾಸು ಎಲ್ಲಿ ತಯಾರಾಯಿತು, ಎಲ್ಲಿ ಪ್ರಿಂಟ್ ಆಯಿತು, ಆ ನಕಲಿ ಪಾಸ್ನ ವಿತರಣೆ ಮಾಡಿದವ್ರು ಯಾರು, ಪ್ರಿಂಟ್ ಮಾಡಿಸಿದವ್ರು ಯಾರು, ಇದ್ರ ಬಗ್ಗೆ ಏನಾದ್ರು ಸೂಕ್ತ ತನಿಖೆ ಆಗಿದೆಯಾ? ಯಾಕೆ ಜಿಲ್ಲಾಡಳಿತ ಈ ತನಿಖೆಗೆ ಮುಂದಾಗಿಲ್ಲ? ಇಲ್ಲ ನಿಮ್ಗೇನಾದ್ರು ಮೊದಲೇ ಗೊತ್ತಿತ್ತಾ ನಕಲಿ ಪಾಸ್ ತಯಾರಾಗಿರೋದು? ಇಲ್ಲ ನೀವೇನಾದ್ರು ತಯಾರು ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದ್ರು ಕೊಟ್ಟಿದ್ದೀರಾ? ಇದನ್ನು ನೀವು ಬಹಿರಂಗಪಡಿಸ್ಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಜಿಲ್ಲಾಡಳಿತ ವಿರುದ್ಧ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತನಿಖೆಯನ್ನು ಮಾಡಿಸೋದಕ್ಕೆ ಕಾನೂನು ಹೋರಾಟವನ್ನು ಮಾಡಬೇಕಾಗ್ತದೆ. ಮತ್ತು ಉಗ್ರವಾದ ಪ್ರತಿಭಟನೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ. ಯಾಕೆ 2-3 ದಿನ ಆದರೂ ಈಗ ಹೇಳ್ತಾ ಇದ್ದೀರಿ, ಮೊದಲೇನು ಮಾಡ್ತಾಯಿದ್ದೀರಿ ಅಂದರೆ ಏನಾದ್ರು ತನಿಖೆ ಆಗ್ತಾ ಇದೆಯಾ, ತನಿಖೆ ಆಗೋವಂಥ ಸಂದರ್ಭದಲ್ಲಿ ನಾವು ಮಾತಾಡಬಾರ್ದು ಅಂತ ಸುಮ್ಮನೆ ಕೂತಿದ್ವಿ.